ಮಧ್ಯಪ್ರಾಚ್ಯದಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂದರೆ ಯುದ್ಧದ ವಾತಾವರಣ ಇನ್ನೂ ಕೂಡ ಮುಂದುವರಿತಾ ಇದೆ. ಆ ಯುದ್ಧ ನಿಲ್ಲೋ ಥರ ಕಾಣ್ತಾ ಇಲ್ಲ. ಅಲ್ಲಿನ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಲ್ಲಿನ ದೇಶಗಳಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಅಧ್ಯಕ್ಷ ಡೋಂಟ್ ಕೇರ್ ಅಂತ ಇದ್ದಾರೆ. ಏನಾದರೂ ಹೇಳ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ ಅಂತ. ನಮ್ಮ ಒಂದೊಂದು ಇಂಚು ಭೂಮಿ ಏನಿದೆ, 1 ಇಂಚು ಭೂಮಿಯನ್ನು ಕೂಡ ನಾವು ನಿಮಗೆ ಕೊಡೋದಿಲ್ಲ. ಖಡಕ್ಕಾಗಿ ಅವರು ಕೂಡ ಹೇಳ್ತಾ ಇದ್ದಾರೆ. ಅಮೆರಿಕ ಇಸ್ರೇಲ್ಗೆ ಖಡಕ್ ಎಚ್ಚರಿಕೆ ನೀಡಿದೆ. ಇರಾನಿಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ. ಟ್ರಂಪ್ಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಸ್ಕಿಯನ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈಗಿರುವಂತಹ ಯುದ್ಧದ ವಾತಾವರಣ ಏನಿದೆ, ಅಲ್ಲಿನ ಜನರು ಏನಿದ್ದಾರೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಮಾತ್ರ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನ ಯೋಚನೆ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಲ್ಲಿ, ಯಾವಾಗ ನಿಲ್ಲುತ್ತೆ ಈ ಒಂದು ಯುದ್ಧ ಅಂತ ಹೇಳಿ. ಇರಾನು ಏನೇ ಒಂದು ಎಚ್ಚರಿಕೆ ಕೊಟ್ಟರು ಕೂಡ ಅಮೆರಿಕ ಅಧ್ಯಕ್ಷ ಅವರೇನು ಕೂಡ ಡೋಂಟ್ ಕೇರ್ ಅಂತ ಇದೆ. ಪ್ರಪಂಚದ ಜನ ಏನಿದ್ದಾರೆ ಅವರು ಕಾಯ್ತಾ ಇದ್ದಾರೆ ಈ ಒಂದು ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಹೇಳಿ. ಆದರೆ ಈ ಯುದ್ಧ ಮುಗಿಯೋ ಥರ ಕಾಣ್ತಾನೇ ಇಲ್ಲ. ಇವರು ಒಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಅವರು ಒಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಮಧ್ಯದಲ್ಲಿ ಸಾಯ್ತಾ ಇರುವಂಥದ್ದು ಜನಸಾಮಾನ್ಯರು. ಇಡೀ ಪ್ರದೇಶಗಳು, ಕಟ್ಟಡಗಳು ಎಲ್ಲವೂ ಕೂಡ ಧ್ವಂಸ ಆಗ್ತಾ ಇದೆ. ಬಾಂಬ್ ದಾಳಿಗಳು, ಕ್ಷಿಪಣಿ ದಾಳಿಗಳು, ಎಲ್ಲಿ ಯಾವಾಗ ಏನಾಗುತ್ತೆ, ಯಾರ ಪ್ರಾಣ ಹೋಗುತ್ತೆ, ಯಾವ ಮನೆ ನೆಲಕ್ಕುರುಳುತ್ತೆ, ಯಾವ ಬಿಲ್ಡಿಂಗು ನೆಲಕ್ಕೆ ಅಪ್ಪಳಿಸುತ್ತೆ, ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಟ್ರಂಪು ಹಿಂದೆ ಸರಿತಾ ಇಲ್ಲ, ಇರಾನು ಹಿಂದೆ ಸರಿತಾ ಇಲ್ಲ, ಇಸ್ರೇಲು ಕೂಡ ಅಷ್ಟೇ. ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಯುದ್ಧ 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 ಯುದ್ಧ. ನೀವು ದಾಳಿ ಮಾಡ್ತೀರಾ ಮಾಡಿ, ನಾವು ಕೂಡ ಪ್ರತಿ ದಾಳಿಯನ್ನು ಮಾಡ್ತೀವಿ. ಅದೇನಾಗುತ್ತೋ ಆಗಲಿ, ಎಲ್ಲಿಯವರೆಗೂ ಹೋಗುತ್ತೋ ಹೋಗಲಿ, ಆದರೆ ನಾವು ಮಾತ್ರ ನಮ್ಮ ಜಾಗವನ್ನು ನಿಮಗೆ ಕೊಡೋದಿಲ್ಲ. ಗಡಿಯ ವಿಚಾರವಾಗಿ, ಭೂಮಿಯ ವಿಚಾರವಾಗಿ, ತೈಲದ ವಿಚಾರವಾಗಿ ಇರಾನ್ ನಾಯಕ ಕೆಲವೊಂದು ಸಂಘ ಸಂಸ್ಥೆಗಳ ಜೊತೆ, ಭಯೋತ್ಪಾದನೆ ಸಂಘ ಸಂಸ್ಥೆಗಳು ಏನಿತ್ತು ಅದರ ಜೊತೆಗೆ ನಡೆಸ್ತಾ ಇರುವಂತಹ ಮಾತುಕತೆಗಳು, ಹೊಂದಾಣಿಕೆಗಳು, ಇರಾನ್ನಿಂದ ಅವರಿಗೆ ಹೋಗ್ತಾ ಇದ್ದಂತಹ ಯುದ್ಧದ ಸಾಮಗ್ರಿಗಳು, ಗನ್ಗಳು, ಇವೆಲ್ಲದರ ಬಗ್ಗೆ ಕೂಡ ಇತ್ತು ವಿಚಾರ. ಹೀಗಾಗಿ ಇವರು ನಮ್ಮ ಮಾತು ಕೇಳೋ ಥರ ಇಲ್ಲ, ಅದಕ್ಕೆ ಯುದ್ಧ ನಡೆಸೋಣ ಅಂತ ನಡೆಸಿದ್ರು. ಇನ್ನೊಂದು ಕಡೆ ಈ ಇರಾನ್ನ ಖಮೇನಿ ಏನಿದ್ರಲ್ಲ, ಅವರು ಒಂದು ಮನಸ್ಥಿತಿ ಇತ್ತು ಅವ್ರದ್ದು. ಇಸ್ರೇಲು ಇರಬಾರ್ದು ಯಾವುದೇ ಕಾರಣಕ್ಕೂ, ಅದ್ರ ಮೇಲೆ ದಾಳಿ ಮಾಡೋದು ಅಥವಾ ಗಡಿಯನ್ನು ತಗೊಳ್ಳೋದು, ಅಥವಾ ನಮ್ದಿಷ್ಟು ಜಾಗ ನೀವು ತೊಗೊಂಡ್ರಿ, ನಿಮ್ಮದು ನಾವು ತೊಗೊಂಡ್ವಿ, ಆ ವಿಚಾರಕ್ಕೆ ಈ ಯುದ್ಧ ಆಗ್ಬಿಡ್ತು ಅಂತ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಇದರಲ್ಲಿರುವಂಥ ಒಳ ಅರ್ಥ, ಒಳ ವಿಚಾರ ಬೇರೆಯೇ ಇದೆ. ಅಮೆರಿಕ ಅಧ್ಯಕ್ಷನೇ ನಿಂತ್ಕೊಂಡು ದಾಳಿಯನ್ನು ನಡೆಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತಂದರೆ ಗಮನಿಸಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಯುದ್ಧ ಮುಂದಿನ ಹಂತಕ್ಕೆ ಹೋಗುತ್ತೆ, ನಿಲ್ಲೋ ಥರ ಕಾಣ್ತಾ ಇಲ್ಲ ಅಂತ ಎಲ್ಲ ಜನರು ಕೂಡ ಭಯಭೀತರಾಗ್ತಾ ಇದ್ದಾರೆ. ಇರಾನ್ ವಿರುದ್ಧ ನಿಲ್ಲದ ಅಮೆರಿಕ ಇಸ್ರೇಲ್ ಜಂಟಿ ಕದನ ಏನಿದೆ ಇನ್ನೂ ಕೂಡ ಮುಂದುವರಿತಾ ಇದೆ. ಇರಾನ್ಗೆ ಮತ್ತೆ ಶರಣಾಗುವಂತೆ ಟ್ರಂಪ್ ಧಮಕಿಯನ್ನು ಹಾಕ್ತಾ ಇದ್ದಾರೆ. ಶರಣಾಗತಿ ಆಗ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಶರಣಾಗತಿಯೋ ಅಥವಾ ಸರ್ವನಾಶವೋ, ಇರಾನ್ಗೆ ಟ್ರಂಪ್ ವಾರ್ನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಶರಣಾಗತಿಯನ್ನು ಅಥವಾ ಶರಣಾಗುವಂತೆ ಇರಾನ್ಗೆ ಟ್ರಂಪ್ ಆದೇಶ ಕೊಡ್ತಾ ಇದ್ದಾರೆ. ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಇವರು ನಿಲ್ಲಿಸೋ ಥರ ಕಾಣ್ತಾ ಇಲ್ಲ ಅಮೆರಿಕ ಇಸ್ರೇಲ್ ದಾಳಿಯನ್ನು. ಇನ್ನೊಂದು ಕಡೆ ಟ್ರಂಪ್ ಧಮಕಿ ಹಾಕ್ತಾ ಇದ್ದಾರೆ, ನೀವು ಶರಣಾಗತಿನ ಹಾಕ್ಬಿಡಿ, ಶರಣಾಗ್ತೀರೋ ಇಲ್ವೋ, ಸರ್ವನಾಶ ಆಗ್ತೀರೋ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ದಾರೆ. ಆಪ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಒಂದು, ಸಂಪೂರ್ಣವಾಗಿ ಒಪ್ಪುಕೊಂಡು ಈ ಯುದ್ಧ ನಮ್ಮ ಕೈಲಿ ಆಗೋದಿಲ್ಲ, ನಾವು ನಿಮ್ಮ ಮುಂದೆ ಮಂಡಿಯೂರು ಕೂಡ್ತೀವಿ ಅಂತ ಹೇಳಿ ಇರಾನ್ ಹೇಳಿಕೊಂಡು ಒಪ್ಕೊಂಡು ತನ್ನ ಸೋಲನ್ನು ಒಪ್ಕೊಂಡು ಕೂರಬೇಕು. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ನಾಶ ಆಗಬೇಕು. ಎರಡರಲ್ಲೊಂದು ಆಗಲೇಬೇಕು. ಇಲ್ಲ ಅಂತಂದರೆ ಈ ಯುದ್ಧ ಇನ್ನೂ ಕೂಡ ಮುಂದುವರಿಯುತ್ತೆ. ಅವರು ದಾಳಿ ಮಾಡ್ತಾರೆ, ಇವರು ದಾಳಿ ಮಾಡ್ತಾರೆ. ಟ್ರಂಪ್ ಹೇಳ್ತಾ ಇರುವಂಥದ್ದು ಇಷ್ಟೇ, ಶರಣಾಗ್ತಿರೋ ಇಲ್ವಾ, ಯುದ್ಧವನ್ನು ಮಾಡಿ ಸಂಪೂರ್ಣವಾಗಿ ನಾಶ ಆಗ್ತಿರೋ ನೀವೇ ಡಿಸೈಡ್ ಮಾಡಿ, ಎಲ್ಲವನ್ನು ಕೂಡ ನಿಮಗೆ ಬಿಟ್ಟಿದ್ದೀವಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತು ಅಲ್ಲಿ ಆಪ್ಷನನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಹೆಂಗಾದರೂ ತಿಳ್ಕೊಬೋದು ಇದನ್ನು. ಇರಾನು, ಇಸ್ರೇಲು, ಅಮೇರಿಕ ಇವರು ಮೂವರು ಮಾತ್ರ ತಣ್ಣಗಾಗ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ, ಯುದ್ಧ ನಿಲ್ಲಿಸಲ್ಲ ನಾವು, ಅವರೇ ಒಪ್ಕೋಬೇಕು, ಅವರೇ ನಮ್ಮ ಹತ್ರ ಬಂದು ಸೋಲು ಒಪ್ಕೊಂಡು ಶರಣಾಗ್ತೀವಿ ಅಂತ ಹೇಳಿದರೆ ಮಾತ್ರ ನಾವು ಸುಮ್ಮನೆ ಇರ್ತೀವಿ, ಇಲ್ಲ ಅಂತ ನಡೆಸ್ತೀವಿ. ಜಂಟಿ ಕದನ ನಿಜಕ್ಕೂ ಕೂಡ ಇನ್ನೂ ಕೂಡ ಕಗ್ಗಂಟಾಗ್ತಾ ಇದೆ, ನಿಲ್ಲೋ ಥರ ಕಾಣ್ತಾ ಇಲ್ಲ. ಅಲ್ಲಿ ಜನರು ಮಾತ್ರ ಈ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ, ಭಯಭೀತರಾಗ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು, ವಯೋವೃದ್ಧರು, ಅಲ್ಲಿ ಕೆಲಸ ಮಾಡುವಂಥವರು, ಎಲ್ಲರ ಪರಿಸ್ಥಿತಿಯೂ ಕೂಡ ತುಂಬ ಕಷ್ಟದಲ್ಲಿದೆ.
ಯಾರ ಪ್ರಾಣ ಯಾವಾಗ ಹೋಗುತ್ತೆ ಅಂತ ಹೇಳಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಅಲ್ಲಿನ ಜನ. ಈ ಕಡೆ ಟ್ರಂಪ್ ಮಾತ್ರ ಕೇಳ್ತಾ ಇದ್ದಾರೆ ಶರಣಾಗ್ತೀರಾ ಇಲ್ವಾ ಅಂತ ಹೇಳಿ. ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ಕಾವೇರಿದಂತಹ ಹಿನ್ನೆಲೆ ಏನೇನಾಗುತ್ತೆ ಅಂತಂದರೆ, ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಕೂಡ ತಟ್ಟಿದೆ ಯುದ್ಧದ ಬಿಸಿ. ಅಲ್ಲಿ ಯುದ್ಧ ಆದರೆ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 24 ವಿಮಾನಗಳ ಹಾರಾಟ ಏನಿದೆ ಅದು ರದ್ದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಏರ್ಪೋರ್ಟ್ ಏನಿದೆ ಅದು ಅಲ್ಲಿ ವಿಮಾನಗಳ ಹಾರಾಟ ರದ್ದಾಗಿದೆ. 24 ಅರಬ್ ರಾಷ್ಟ್ರಗಳಿಗೆ ತೆರಳಬೇಕಾಗಿದ್ದಂತಹ ಆಗಮಿಸಬೇಕಾದಂತಹ ವಿಮಾನಗಳಿಂದ ಅದರದ್ದು ವಿಮಾನಗಳ ಮಾಹಿತಿ ನೀಡಿದ್ದಾರೆ ನಾಗರಿಕ ವಿಮಾನಯಾನ ಇಲಾಖೆ. ಇರಾನ್ ಇಸ್ರೇಲ್ ಯುದ್ಧ ಅದು ನಮ್ಮ ಬೆಂಗಳೂರು ಮೇಲೆ ಕೂಡ ಎಫೆಕ್ಟ್ ಆಗ್ತಾರೆ. ಅಲ್ಲಿ ಯುದ್ಧ ಆದರೆ ಇಲ್ಲೇ ಇರುವಂತಂದರೆ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಲ್ವ, ಆ ಕಡೆ ಇರುವಂತಹ ದೇಶಗಳಿಗೆ ವಿಮಾನಗಳು ಅದು ಕ್ಯಾನ್ಸಲ್ ಆಗಿದೆ. ಸಾಕಷ್ಟು ಜನ ಹೋಗ್ಬೇಕಂತ ಹೇಳಿ ಬುಕ್ ಮಾಡಿರ್ತಾರೆ, ಏಕಾಏಕಿಯಾಗಿ ಕ್ಯಾನ್ಸಲ್ ಆದಾಗ ಅವ್ರಿಗೂ ನಷ್ಟ ಆಗುತ್ತೆ. ಈಗ ಒಂದು ಕಂಪ್ನಿ ಏನಿರುತ್ತೆ ಅವ್ರಿಗೂ ಕೂಡ ನಷ್ಟ ಆಗುತ್ತೆ. ಅದು ಕೂಡ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ ನಮಗೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ತಾ ಇದೆ, ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ. ರಫ್ತು ಆಮದು ಇವೆರಡೇನಿರುತ್ತೆ ಅಲ್ಲಿನ ಒಂದು ಬಿಸ್ನೆಸ್ಸು ಒಪ್ಪಂದಗಳು, ಆ ಡೀಲ್ಗಳು ಕೂಡ ಕುಂಠಿತ ಆಗ್ತಾ ಇದೆ, ನಿಂತ್ಕೊಂಡು ಹೋಗ್ತಾ ಇದೆ. ಸದ್ಯಕ್ಕಂತ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಸಮುದ್ರ ಮಾರ್ಗವಾಗಿ ಬರುವಂತಹ ಜಲಮಾರ್ಗವನ್ನು ಕೂಡ ತಡೆಯಲಾಗ್ತಾ ಇದೆ, ಅಡಚಣೆ ಉಂಟಾಗ್ತಾ ಇದೆ. ಹಡಗುಗಳು ಹೋಗೋಕ್ಕೆ ಬರೋಕ್ಕಾಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಭಾರತದ ಮೇಲೆ. ಅದೇ ರೀತಿಯಾಗಿ ಬೆಂಗಳೂರಿಗೆ ಈಗ ಏನು ಅಲ್ಲಿನ ಏರ್ಪೋರ್ಟ್ ಏನಿದೆ ಆ ಏರ್ಪೋರ್ಟ್ಗೆ ಬರಬೇಕಾದಂತಹ ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದೆ, ಹೋಗೋದು ಬರೋದು ಎರಡೂ ಕೂಡ. ಅಧ್ಯಕ್ಷ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅವರು ಸುಮ್ಮನೆ ಇರ್ತಾ ಇಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನಾವು ಹಿಂದೆ ಸರಿಯೋದಿಲ್ಲ, ನಮ್ಮ ಭೂಮಿನ ಕೊಡೋದಿಲ್ಲ ಅಂತ ಅವ್ರು ಅಂತಾರೆ. ನೀವು ಒಪ್ಪಿಲ್ಲ ಅಂತಂದರೆ ನಾವು ನಮ್ಮ ದಾಳಿಯನ್ನು ಮಾಡೋದು ಬಿಡೋದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಆ ಎಫೆಕ್ಟು ನಮ್ಮ ಇಲ್ಲಿ ಬೆಂಗಳೂರಿಗೆ ಆಗ್ತಾ ಇದೆ. ವಿಮಾನಗಳು ಕ್ಯಾನ್ಸಲ್ ಆಗಿದೆ 24. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.